ಕೂಡಿದಾಗ ಆಗುವಂಥದ್ದು, ಒಗ್ಗಟ್ಟು ಬಂದಾಗ ಆಗುವಂಥದ್ದು. ಇದನ್ನೆಲ್ಲ ಗೊತ್ತಿರುವಂತಹ ಡಿ ಕೆ ಶಿ ಅವರು ಎಡುವುದ್ರೇನಿಲ್ಲ ಅಂತೇಳಿ ಹೀಗಂತ ಮುಸ್ಲಿಂ ಸಮುದಾಯದವರು ಸ್ಪಷ್ಟ ಹೇಳ್ತಾ ಇದ್ದಾರೆ. ಅವ್ರು ಧರ್ಮಗುರುಗಳು ಹೇಳ್ತಾ ಇದ್ದಾರೆ. ನಜೀರ್ ಅಹಮದ್ ಮತ್ತೆ ತೊಗೊಂಡ್ರೆ ಜಬ್ಬಾರ್ ಅವ್ರದ್ದು ರಾಜೀನಾಮೆ ವಾಪಸ್ ತೊಗೊಂಡ್ರೆ ಒಳಗೆ ತಪ್ಪು ಮಾಡಿದ್ರು ಅಂತ ಹೇಳ್ತಾ ಇದ್ದಾರೆ. ಅದೇ ಕಾಲಕ್ಕೆ ಇವರು ಸಹಿತ ಪರಮೇಶ್ವರ್ ಅವರಾಯಿತು, ಕೆ ಎನ್ ರಾಜನ್ ಅವರಾಯಿತು, ಜಗದೀಶ್ ಸತೀಶ್ ಅವರಾಯಿತು, ಇನ್ನುಳಿದವರು ಇವರು ಸಹಿತ ತಮ್ಮ ಶಕ್ತಿ ಬಲವರ್ಧನೆ ಮಾಡಿಸುವಾಗ ಅದರಲ್ಲೂ ಸಹಜವಾಗಿ ಒಂದು ಅವಕಾಶ ಬಂದದ್ದು ಅವ್ರಿಗೆ. ಮುಸ್ಲಿಮರ ಮೇಲೆ ಪ್ರೀತಿ ಹುಟ್ಟಾಕಿ ಮತ್ತೇನು ಮಾಡಿ ಮತ್ತೆ ಸೆಳೆಯುವಂಥ ಪ್ರಯತ್ನ ಮಾಡ್ತಾಯಿದ್ದಾರೆ. ಒಟ್ಟಾರೆ ಇದೆಲ್ಲ ಕುಡ್ಕೊಂಡು ಯಾರಿಗೆ ತಲೆನೋವಪ್ಪ ಅಂದರೆ ಕಾಂಗ್ರೆಸ್ಗೆ ತಲೆನೋವಾಗಿದೆ. ಕಾಂಗ್ರೆಸ್ ಇದ್ದಿದ್ದು ಏನಪ್ಪ ಅಂತಂದ್ರೆ ಈಗ ಯಾರ ಪರ ನಿಲ್ಲಬೇಕು ಅನ್ನೋದು ಕಷ್ಟ ಅದ. ಬಟ್ ಇವತ್ತಂತೆ ಸ್ಪಷ್ಟವಾಗಿ ಕಾಂಗ್ರೆಸ್ ಈ ಒಂದು ಮುಸ್ಲಿಮರ ಪರವಾದ ನಿರ್ಧಾರ ತಗೊಳ್ಳಬೇಕಾಗ್ತದೆ. ಮೋಸ್ಟ್ಲಿ ಎರಡೂ ರಾಜೀನಾಮೆಗಳು ಅಥವಾ ವಜಾ ವಾಪಸ್ ಆಗ್ಬೋದು. ಈಗಾಗಲೇ ಡಿ ಕೆ ಶಿ ಅವರು ಆ ಮಾತನ್ನು ಮಾತಾಡ್ತಾ ಇದ್ದಾರೆ. ಏನೋ ಅಲ್ಲಿ ಘಟನೆಯಿಂದ ಈಗ ಒಂದೇನಾಯ್ತಪ್ಪ ಅಂದ್ರೆ ಮತ್ತು ಅಹಿಂದ ಮತ್ತು ಅದ್ರ ಜೊತೆಗೆ ದಲಿತ ಮತ್ತು ಆದಿವಾಸಿ ಜನ ತಮ್ಮ ಕಡೆ ಅದ್ರ ಜೊತೆಗೆ ಮುಸ್ಲಿಮರು ಕೂಡುವುದರಿಂದಾಗಿ ಲಿಂಗಾಯತ್ ಒಕ್ಕಲಿಗ ಪ್ಲಸ್ ಲಾಬಿ ಏನದಲ್ಲ ಇದು ಎಷ್ಟು ಮಟ್ಟಿಗೆ ಯಶಸ್ವಿ ಆಗಿದ್ದು ಭವಿಷ್ಯದಲ್ಲೇ ಡಿ ಕೆ ಶಿ ಅವರಿಗೆ ಇಂಥ ಘಟನೆಗಳು ಮಾಡೋದು ಪೂರ್ತಿ ಹಲವು ಸಲ ವಿಚಾರ ಮಾಡಬೇಕಾಗ್ಯದ. ಯಾಕಂದ್ರೆ ಹೈಕಮಾಂಡ್ನಂತೆ ಅವರ ಪ್ರೀತಿ ಅದ. ಬಟ್ ವಾಸ್ತವವಾಗಿ ಇಲ್ಲಿ ಗೆಲ್ಲಿಸ್ಕೊಡೋರು ಯಾರು ಅನ್ನೋದನ್ನು ಎಲ್ಲ ಪಕ್ಷಗಳು ನೋಡ್ತಾ ಇದ್ದಾವೆ. ಪಕ್ಷಗಳಂತೆ ಯಾರು ಗೆಲ್ಲಿಸ್ಕೊಡೋದು ಅವ್ರು ಬೆನ್ನತ್ತವು. ಅದು ಬೆಳೆನಿಲ್ಲ. BJP ಇರ್ಬೋದು, ಕಾಂಗ್ರೆಸ್ ಇರ್ಬೋದು, JDS ಇರ್ಬೋದು. ಫಂಡ್ ಯಾರು ಕೊಡ್ತಾರೋ, ಗೆಲ್ಲಿಸಿ ಯಾರು ಕೊಡ್ತಾರೋ ಅವ್ರಿಗೆ ಜೈ ಅಂತ ಪಾರ್ಟಿಗಳು ಹೇಳ್ತಾವೆ. ಅಂದಾಗ ಡಿ ಕೆ ಶಿ ಅವರು ಎಷ್ಟೋ ಪ್ರೀತಿ ವ್ಯಕ್ತಿ ಇದ್ದರೂ ಸಹಿತ ನಾಳೆ CM ಪೋಸ್ಟ್ ಕೊಡೋ ಸಂದರ್ಭದಲ್ಲಿ ಒಂದು ವೇಳೆ ಕಾಂಗ್ರೆಸ್ ಗೆದ್ದು ಬಂದ್ರೆ ಹಾಗಂತ ತೊಂದರೆ ಆಗೋದು ನಿಶ್ಚಿತ ಅನ್ನೋದು ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಏನೂ ಇರಲಿ ಇದನ್ನು ತಿದ್ಕೋಬೋದು. ಡಿ ಕೆ ಶಿ ಅವರು ಅವಳ ಶಕ್ತಿ ಅದ, ಅದನ್ನು ಶೀಘ್ರ ಮಾಡಲಿ ಅಂತ ಹೇಳ್ತಾ. ಯಾಕಂದರೆ ಒಂದೇನೋ ಸಣ್ಣ ಸೋಲು, ಬಟ್ ಇದನ್ನು ಹ್ಯಾವಿಗೆ ಬೀಳ್ತ ಇರುವಂಥ ನಮ್ಮಲ್ಲಿ ಹಂಗಾಗಬಾರ್ದು. ಹ್ಯಾವು ಬೀಳೋ ಅವಶ್ಯಕತೆ ಇಲ್ಲ. ಸೂಕ್ಷ್ಮವಾಗಿ ವರ್ತಿಸಿ ಅಧಿಕಾರ ಹಿಡ್ಕೊಳ್ಳೋ ಸಮಯ ಇದು ಅಂತ ಹೇಳ್ತಾ ಡಿ ಕೆ ಶಿ ಅವರು ಏನು ಮಾಡ್ತಾರೆ ನೋಡೋಣ. ಇದು ಈ ಒಂದು ವಿಷಯವನ್ನು ಮತ್ತೆ ಹೇಳ್ತಾ ಇದು ನಿಮ್ಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ಮಾಡಿ. S16 ನ್ಯೂಸ್ ಅರ್ಥ ತಿಳಿಸಿ ತರೋದು ಸತ್ಯದ ಕೈಗಳಲ್ಲಿ ವಂದನೆಗಳು.